ಗೈಸ್ ಬನ್ನಿ ಇವಾಗ ಈ ಒಂದು ಎಕ್ಸ್ಪೆರಿಮೆಂಟ್ ಗೆ ಏನೇನ್ ಕಾಂಪೋನೆಂಟ್ಸ್ ಗಳು ಬೇಕಾಗುತ್ತೆ ಅಂತ ನೋಡ್ಕೊ ಬರೋಣ. ಇಲ್ಲಿ ನಾನು 4 ಮೇಲ್ ಟು ಮೇಲ್ ಜಂಪರ್ ವೈರ್ ನ ತಗೊಂಡಿದ್ದೀನಿ, ನೋಡಬಹುದು. 4 ಮೇಲ್ ಟು ಮೇಲ್ ಜಂಪರ್ ವೈರ್ ನ ತಗೊಂಡಿದ್ದೀನಿ. ಹಾಗೆ ಒಂದು 5 ವೋಲ್ಟ್ ಪ್ಯಾಸಿವ್ ಬಜರ್ ನ ತಗೊಂಡಿದ್ದೀನಿ. ಬ್ಯಾಕ್ ಸೈಡ್ ನಾನು 2 ಮೇಲ್ ಟು ಫಿಮೇಲ್ ಜಂಪರ್ ವೈರ್ ನ ಈ ತರ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಆರ್ಡಿನೋ ಯೂನೋ ನ ತಗೊಂಡಿದ್ದೀನಿ. ಆಮೇಲೆ 2 ಪುಷ್ ಬಟನ್ ಸ್ವಿಚ್ ನ ತಗೊಂಡಿದ್ದೀನಿ, ನೋಡಬಹುದು. ಹಾಗೆ ಒಂದು ಬ್ರೆಡ್ ಬೋರ್ಡ್ ನ ತಗೊಂಡಿದ್ದೀನಿ, ನೋಡಬಹುದು. ಸೊ ಬನ್ನಿ ಗೈಸ್, ಇವಾಗ ಇಷ್ಟು ಕಾಂಪೋನೆಂಟ್ಸ್ ನ ಯೂಸ್ ಮಾಡ್ಕೊಂಡು ಯಾವ ರೀತಿ ನ್ಯಾಷನಲ್ ಅಂತ ಟ್ಯೂನ್ ನ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕನೆಕ್ಷನ್ಸ್ ನ ಸ್ಟಾರ್ಟ್ ಮಾಡೋಣ ಗೈಸ್. ಸೊ ಗೈಸ್, ಇವಾಗ ನಾನು ಫಸ್ಟ್ ಈ ಒಂದು ಪುಷ್ ಬಟನ್ ಸ್ವಿಚ್ ನ ಬ್ರೆಡ್ ಬೋರ್ಡ್ ಗೆ ಕನೆಕ್ಟ್ ಮಾಡ್ಕೊಂತೀನಿ. ಸೊ ಅದಕ್ಕೆ ನಾನು ಮಿಡಲ್ ಅಲ್ಲಿ ಈ ತರ ನಾನು ಕನೆಕ್ಟ್ ಮಾಡ್ಕೊಂತೀನಿ. ಇದು ಬಂದು ಈ ಸೈಡ್ ಕನೆಕ್ಟ್ ಮಾಡ್ಕೊಂತೀನಿ. ಇವಾಗ ನೋಡಬಹುದು ಈ ತರ ನಾನು ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವಾಗ ಈ ಒಂದು ಪುಷ್ ಬಟನ್ ಸ್ವಿಚ್ ಅಲ್ಲಿ ನೀವು ನೋಡೋದಾದ್ರೆ ಟೋಟಲ್ 4 ಲೆಗ್ ಇದೆ. ಇಲ್ಲೆರಡು ಹಾಗೆ ಮೇಳಗಡೆ 2 ಲೆಗ್ ಇದೆ. ಸೊ ನಾನು ಇಲ್ಲೊಂದು ಕನೆಕ್ಟ್ ಮಾಡಿ ಇದನ್ನ ನಾನು ಗ್ರೌಂಡ್ ಗೆ ಕನೆಕ್ಟ್ ಮಾಡ್ತೀನಿ. ಹಾಗೆ ಮತ್ತೆ ನಾನು ಇಲ್ಲಿ ಈ ತರ ಕನೆಕ್ಟ್ ಮಾಡ್ತೀನಿ, ನೋಡಬಹುದು. ಇನ್ನೊಂದು ಈ ತರ ನಾನು ಕನೆಕ್ಟ್ ಮಾಡ್ಕೊಂತೀನಿ. ಆಪೋಸಿಟ್ ಲೆಗ್ ಗೆ ಕನೆಕ್ಟ್ ಮಾಡ್ಕೊಂತೀನಿ. ಸೊ ಇವಾಗ ಇದು ಬಂದು ನಾನು ಸ್ಟಾರ್ಟ್ ಈ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಆ ಒಂದು ನ್ಯಾಷನಲ್ ಅಂತಮ್ ಟ್ಯೂನ್ ಪ್ಲೇ ಆಗ್ಬೇಕು. ಸೊ ಆ ತರ ಬರ್ಬೇಕು. ಸೊ ಅದಕ್ಕೆ ಇದನ್ನ ನಾನು ಡಿಜಿಟಲ್ ಪಿನ್ ನಂಬರ್ 2 ಗೆ ಕನೆಕ್ಟ್ ಮಾಡ್ತೀನಿ ಗೈಸ್. ಡಿಜಿಟಲ್ ಪಿನ್ ನಂಬರ್ 2 ಗೆ ಕನೆಕ್ಟ್ ಮಾಡ್ತೀನಿ. ಹಾಗೆ ಮತ್ತೆ ಇವಾಗ ಇಲ್ಲಿ ಇನ್ನೊಂದು ಪುಷ್ ಬಟನ್ ಸ್ವಿಚ್ ಇದೆಯಲ್ಲ, ಇಲ್ಲಿಗೂ ಅಷ್ಟೇ ನಾನು ಅದೇ ತರ ಕನೆಕ್ಟ್ ಮಾಡ್ಕೊಂತೀನಿ. ಹಾಗೆ ಇದೆಂತಕ್ಕೆ ಅಂದ್ರೆ ಈ ಒಂದು ಪುಷ್ ಬಟನ್ ಸ್ವಿಚ್ ನ ಪ್ರೆಸ್ ಮಾಡಿದ್ರೆ ಆ ಒಂದು ಟ್ಯೂನ್ ಸ್ಟಾಪ್ ಆಗ್ಬೇಕು. ಸೊ ಅದಕ್ಕೆ ಈ ಒಂದು ಟ್ಯೂನ್ ನ ಹಾಕಿದೀನಿ ನಾನು. ಇದನ್ನ ಗ್ರೌಂಡ್ ಗೆ ಕನೆಕ್ಟ್ ಮಾಡ್ತೀನಿ. ನೋಡಬಹುದು ಗ್ರೌಂಡ್ ಗೆ ಕನೆಕ್ಟ್ ಮಾಡಿದ್ದೀನಿ. ಹಾಗೆ ಇವಾಗ ಈ ಒಂದು ಜಂಪರ್ ವೈರ್ ಗ್ರೌಂಡ್ ಹೋಗಿದೆ, ಈ ಒಂದು ಜಂಪರ್ ವೈರ್ ಗ್ರೌಂಡ್ ಹೋಗಿದೆ, ನೋಡಬಹುದು. ಸೊ ಹಾಗೆ ಮತ್ತೆ ಇವಾಗ ಇನ್ನೊಂದು ಮೇಲ್ ಟು ಮೇಲ್ ಜಂಪರ್ ವೈರ್ ನ ತಗೊಂಡು ಪುಷ್ ಬಟನ್ ಆಪೋಸಿಟ್ ಲೆಗ್ ಗೆ ಕನೆಕ್ಟ್ ಮಾಡ್ತೀನಿ, ನೋಡಬಹುದು. ಈ ತರ ಕನೆಕ್ಟ್ ಮಾಡ್ತೀನಿ. ಹಾಗೆ ಇಲ್ಲಿ ಜಂಪರ್ ವೈರ್ ಇದೆಯಲ್ಲ, ಇದನ್ನ ನಾನು ಆರ್ಡಿನೋ ಯೂನೋದಲ್ಲಿ ಡಿಜಿಟಲ್ ಪಿನ್ ನಂಬರ್ 3 ಅಂತ ಇದೆಯಲ್ಲ ಅಲ್ಲಿಗೆ ಕನೆಕ್ಟ್ ಮಾಡ್ತೀನಿ ಗೈಸ್. ಸೊ ಇಷ್ಟೇ ಕನೆಕ್ಷನ್ಸ್. ಹಾಗೆ ನೆಕ್ಸ್ಟ್ ಬಜರ್, ಇಲ್ಲಿ ನೋಡಬಹುದು ಪ್ಯಾಸಿವ್ ಬಜರ್ ಇದೆಯಲ್ಲ, ಇಲ್ಲಿ ನಾನು ಪಾಸಿಟಿವ್ ಲೆಗ್ ನ ಈ ಒಂದು ಪ್ಯಾಸಿವ್ ಬಜರ್ ಅಲ್ಲಿ ಪಾಸಿಟಿವ್ ಲೆಗ್ ಇದೆಯಲ್ಲ ಇದನ್ನ ನಾನು ಡಿಜಿಟಲ್ ಪಿನ್ ನಂಬರ್ 8 ಗೆ ಕನೆಕ್ಟ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಜಂಪರ್ ವೈರ್ ಇದೆಯಲ್ಲ ಬ್ರೌನ್ ಕಲರ್ ನೆಗೆಟಿವ್ ಟರ್ಮಿನಲ್ ಅದನ್ನ ನಾನು ಗ್ರೌಂಡ್ ಗೆ ಕನೆಕ್ಟ್ ಮಾಡ್ತೀನಿ ಗೈಸ್. ನೋಡಬಹುದು ಗ್ರೌಂಡ್ ಗೆ ಕನೆಕ್ಟ್ ಮಾಡಿದ್ದೀನಿ. ಸೊ ಇವಾಗ ಕನೆಕ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ಆರ್ಡಿನೋ ಯೂನೋಗೆ ಕೋಡ್ ಅಪ್ಲೋಡ್ ಮಾಡೋ ಟೈಮ್ ಬಂದಿದೆ. ಬನ್ನಿ ಗೈಸ್ ಕೋಡ್ ನ ಅಪ್ಲೋಡ್ ಮಾಡೋಣ. ಸೊ ಗೈಸ್, ಇವಾಗ ನೀವು ಇಲ್ಲಿ ನೋಡಬಹುದು ನಾನು ಕೋಡ್ ಎಲ್ಲ ಬರೆದು ಇಟ್ಕೊಂಡಿದ್ದೀನಿ. ಸೊ ಇವಾಗ ಇಲ್ಲಿ ಅಪ್ಲೋಡ್ ಮೇಲೆ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಬಹುದು ಕೆಳಗಡೆ ಕಂಪೈಲಿಂಗ್ ಸ್ಕೆಚ್ ಅಂತ ಬರ್ತಿದೆ. ಇದೇನಂದ್ರೆ ನಾನು ಬರ್ದಿರೋ ಕೋಡ್ ಕರೆಕ್ಟ್ ಆಗಿ ಇದೆ ಇಲ್ವಾ ಅಂತ ಚೆಕ್ ಮಾಡ್ತಿದ್ದೆ. ಇವಾಗ ನೋಡಬಹುದು ಡನ್ ಅಪ್ಲೋಡಿಂಗ್ ಅಂತ ಆಗಿದೆ. ಆರ್ಡಿನೋ ಯೂನೋಗೆ ಕೋಡ್ ಅಪ್ಲೋಡ್ ಆಗಿದೆ. ಸೊ ಇವಾಗ ನಾನು ಆರ್ಡಿನೋ ಯೂನೋದಲ್ಲಿ ಡಿಜಿಟಲ್ ಪಿನ್ ನಂಬರ್ 2 ಗೆ ಒಂದು ಪುಷ್ ಬಟನ್ ಸ್ವಿಚ್ ಕನೆಕ್ಟ್ ಮಾಡಿದ್ದೀನಲ್ಲ, ಇವಾಗ ಅದನ್ನ ಪ್ರೆಸ್ ಮಾಡ್ತೀನಿ. ಸೊ ಗೈಸ್, ಕೇಳಿದ್ರ ಹೇಗಿತ್ತು ಟ್ಯೂನು? ಸೊ ಇಷ್ಟೇ ಗೈಸ್, ಈ ಒಂದು ಟ್ಯೂನ್ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಗೈಸ್.